ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಟೂರ್ ಮುಗೀತು. ಈಗ ನಾವು ಇಲ್ಲಿಂದ ಎಲಿಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಎಲಿಸ್ ಐಲ್ಯಾಂಡ್ ಕೂಡ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಐಲ್ಯಾಂಡ್. ಸೊ ಅದಕ್ಕೆ ಹೋಗ್ತೀವಿ. ಅಲ್ಲಿ ಮಹತ್ವ ಏನು ಅಲ್ಲಿಗೆ ಹೋಗಿ ತೋರಿಸ್ತೀವಿ. ಇವಾಗ ಲಿಬರ್ಟಿ ಐಲ್ಯಾಂಡಿಂದ ಈ ಎಲಿಸ್ ಐಲ್ಯಾಂಡಿಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ಅಫಿಷಿಯಲಿ ಕಾಲ್ಡ್ ಅಸ್ ಎಲಿಸ್ ಐಲ್ಯಾಂಡ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಮಿಗ್ರೇಷನ್. ಹಳೆ ಕಾಲದಲ್ಲಿ ಒಂದು 100 ವರ್ಷದ ಮುಂಚೆ ಯಾರು ಫ್ಲೈಟಲ್ಲೆಲ್ಲ ಬರೋಕ್ಕಾಗ್ತಿರಲಿಲ್ಲ USA ಅಮೆರಿಕ. ಎಲ್ಲರೂ ಶಿಪ್ಪಲ್ಲೇ ಬರಬೇಕು. ಸೊ ಅವಾಗ ಬಂದಾಗ ಶಿಪ್ಪಲ್ಲಿ ಫಸ್ಟ್ ಅವ್ರು ನೋಡ್ತಾ ಇದ್ದಿದ್ದೆ ಆ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಶಿಪ್ಪಿಂದ ಅಲ್ಲಿ ನೋಡ್ತಾ ಇದ್ರು ಆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿಕೊಂಡು ಹಾಗೆ ಬಂದಾಗ ಇಮಿಗ್ರೇಷನ್ ಮಾಡ್ತಾರೆ. ಇಮಿಗ್ರೇಷನ್ ಮಾಡೋಕ್ಕೆ ಒಂದು ಹೊಸ ಐಲ್ಯಾಂಡೇ ಮಾಡಬೇಕು. ಆ ಐಲ್ಯಾಂಡಲ್ಲಿ ಇಮಿಗ್ರೇಷನ್ ಮಾಡ್ತಾರೆ. ಅಂದರೆ ಬಂದಿದ್ದ ಎಲ್ಲ ಫ್ಯಾಮಿಲೀಸ್ಗೂ ಇವ್ರು ಎಲ್ಲಿಂದ ಬಂದಿದ್ದಾರೆ, ಇವ್ರಿಗೆ ಏನು ಕಾಯಿಲೆ ಇದೆ, ಇವ್ರ ಹತ್ರ ಎಷ್ಟು ದುಡ್ಡಿದೆ, ಏನು ಕೆಲಸ ಮಾಡೋಕ್ಕೆ ಬಂದರು, ಇವ್ರ ಹಿಸ್ಟ್ರಿ ಏನು ಎಲ್ಲ ಚೆಕ್ ಮಾಡಿ ಆಮೇಲೆ ಒಳಗಡೆ ಬಿಡೋದು ಅಮೇರಿಕಾಗೆ. ಸೊ ಎಷ್ಟೋ ಜನ ಟೆಸ್ಟ್ ಪಾಸ್ ಆಗದೆ ಇದ್ದವ್ರಿಗೆ ಇಲ್ಲೇ ಜೈಲ್ ಇರ್ತಿತ್ತು, ಇಲ್ಲೇ ಆಶ್ರಯ ಇರ್ತಿತ್ತು, ಇಲ್ಲೇ ಹಾಸ್ಪಿಟಲ್ಸ್ ಇರ್ತಿತ್ತು. ಪ್ಲೇಗೆಲ್ಲ ಬಂದವ್ರಿಗೆ ಕ್ವಾರಂಟೈನ್ ಮಾಡಬೇಕಾದ್ರೆ ಇಲ್ಲೇ ಹಾಸ್ಪಿಟಲು. ಸೊ ಆ ಥರ ಎಲ್ಲ ಫೆಸಿಲಿಟೀಸ್ ಇದ್ದಂಥ ಒಂದು ಐಲ್ಯಾಂಡು ಬರೀ ಇಮಿಗ್ರೆಂಟ್ಸಿಗೆ ಮಾತ್ರ. ಅವರು USA ಎಂಟರ್ ಆಗೋಕ್ಕೆ ಮುಂಚೆ ಇರಬೇಕಾಗಿದ್ದಂಥ ಜಾಗ. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದ್ದಿದ್ದ ಎಲಿಸ್ ಐಲ್ಯಾಂಡ್ನ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ. ಇದೆ ಎಲಿಸ್ ಐಲ್ಯಾಂಡ್ ಇಮಿಗ್ರೇಷನ್ ಬಿಲ್ಡಿಂಗ್. ಆ್ಯಕ್ಚುಲಿ ಫೇಸ್ ಮಾಡ್ತಿರೋದು ಇಲ್ಲಿಂದ ನಮ್ಗೆ ಅಷ್ಟು ದೂರದಲ್ಲಿ ಒಂದು ಕಾಣುತ್ತೆ ಈಸಿಯಾಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪಕ್ಕನೇ ಇದೆ ನೋಡಿ, ಇಲ್ಲಿ ಸ್ಪ್ಯಾರೋಸ್ ನೋಡಿ, ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಲ್ಲೇ ಇದೆ. ಸೊ ಶಿಪ್ಸ್ ಎಲ್ಲ ಅಲ್ಲಿಂದ ಬರೋದು. ಫಸ್ಟ್ ಅವ್ರು ನೋಡ್ತಿದ್ದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅಲ್ಲಿಂದ ಬಂದು ಇಲ್ಲಿ ಇಮಿಗ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಈ ಬಿಲ್ಡಿಂಗಲ್ಲಿ ಇಮಿಗ್ರೇಷನ್ನ ನಡೆಸೋರು. US ಹಿಸ್ಟ್ರಿ ತುಂಬ ಹೊಸದು, ಅಷ್ಟೊಂದು ಪುರಾತನ ಅಲ್ಲ. 200 ವರ್ಷಗಳಿಂದ ಮಾತ್ರ ಇವರ ಒಂದು ಕಂತೆ ಪುರಾಣಗಳು ಶುರುವಾಗತ್ವೆ. ಸೊ ಈಗ 200 ವರ್ಷದಲ್ಲಿ ಏನೇನಾಯಿತು ನೋಡೋಕ್ಕೆ ಹೋದರೆ ಎಲ್ಲೆಲ್ಲೆಲ್ಲ ಹೊರಟೋಯ್ತು ಅಮೇರಿಕ. ಅವರು ತೊಗೊಂಡಿದ್ದಂಥ ನಿಲುವುಗಳಿಂದ ಅವರು ಏನೋ ಗೊತ್ತಿಲ್ಲ, ಆದರೆ ಅವ್ರು ತೊಗೊಂಡಿದ್ದಂಥ ಸ್ಟ್ಯಾಂಡ್ಸ್ ಮತ್ತು ಅವ್ರ ಎಕನಾಮಿಕ್ ಪಾಲಿಸೀಸಿಂದನೂ US ಎಲ್ಲೋ ಮುಂದೆ ಹೊರಟಾಯ್ತು. 200 ವರ್ಷದ ಮುಂಚೆ ಏನೂ ಇರಲಿಲ್ಲ, ಝೀರೋ ಆಗಿದ್ದಂಥ ಒಂದು ಪ್ರದೇಶ ಇವತ್ತು ನಂಬರ್ 1 ಕಂಟ್ರಿ ಆಗುತ್ತೆ. ಆ್ಯಂಡ್ ನಂಬರ್ 1 ಕಂಟ್ರಿ ಸುಮ್ಮನೆ ಆಗಿ ಬಿಟ್ಟಿದ್ದಲ್ಲ, 50 ವರ್ಷದಿಂದ ಅವರೇ ನಂಬರ್ 1 ಇದ್ದಾರೆ. ಆದ್ದರಿಂದ ಸೊ ಆ ಒಂದು ಹಿಸ್ಟ್ರಿನ ನೋಡೋಕ್ಕೆ ಹೋದರೆ ಇಟ್ ಇಸ್ ವೆರಿ ಅಮ್ಯೂಸಿಂಗ್, ಲಾಟ್ಸ್ ಟು ಲರ್ನ್. ಇದೆ ಎಲಿಸ್ ಐಲ್ಯಾಂಡ್ನ ಒಂದು ವಿಹಂಗಮ ನೋಟ, ಒಂದು ಹಳೆ ಕಾಲದ ಫೋಟೋ. ಸೊ ಯಾವುದೇ ಒಬ್ಬ ವಿಸಿಟರ್ ಅಥವಾ ಟೂರಿಸ್ಟ್ ಅಥವಾ ಯಾವುದೇ ಕೆಲಸ ಮಾಡೋಕ್ಕೆ ಅಮೇರಿಕ ಒಳಗೆ ಬಂದ ತಕ್ಷಣ ಫಸ್ಟ್ ವಿಸಿಟ್ ಮಾಡ್ತಿದ್ದೆ ಈ ಒಂದು ಬಿಲ್ಡಿಂಗ್. ಹೀಗೆ ಅವರ ವೆಲ್ಕಮ್ ಕೂಡ ಆಗ್ತಿತ್ತು. ಅಂದರೆ ಅವರ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು, ಅವ್ರ ಬ್ಯಾಗೇಜ್ನ ಇಟ್ಕೊಂಡು, ಎಲ್ಲ ಬ್ಯಾಗೇಜ್ನ ಇಲ್ಲಿಟ್ಟು ಎಲ್ಲ ಚೆಕ್ಗಳಿಗೆ ಹೋಗಬೇಕಿತ್ತು. ಒಂದು ರೂಮಲ್ಲಿ ಒಂಥರ ಚೆಕ್ ಇರೋದು. ಸೊ ಅದನ್ನು ಈಗ ಮ್ಯೂಸಿಯಮ್ ಆಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಬ್ಯಾಗೇಜ್ ರೂಮ್ ಅಂತ ಹೇಳ್ತಾರೆ. ಸೊ ಬ್ಯಾಗೇಜ್ಗಳನ್ನು ಈ ಥರ ಕಲೆಕ್ಟ್ ಮಾಡ್ಕೊಂಡು ಸೊ ಈ ಒಂದು ಗ್ಲೋಬಲ್ಲಿ ಈ ಇಡೀ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿ ಆಗಿದೆ, ಅನಾದಿ ಕಾಲಗಳಿಂದಲೂ ಹೇಗೆ ಮೈಗ್ರೇಷನ್ಸ್ಗಳಾಗಿದೆ, ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೇಗೆ ಜನರು ಹೋಗಿ ಸೆಟ್ಲ್ ಆಗಿದ್ದಾರೆ ಅನ್ನೋದನ್ನು ಈ ಗ್ಲೋಬಲ್ಲಿ ಒಂಥರ ಫಿಲಮ್ ಥರ ತೋರಿಸ್ತಿದ್ದಾರೆ. ಇದೆಲ್ಲ ಅದೇ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಹೇಗೆ ಗ್ಲೋಬಲ್ ಮೈಗ್ರೇಷನ್ ಹೇಗೆ ನಡೀತಿತ್ತು ಅಂತ. ಇಂಡಿಯಾಯಿಂದ ನೋಡಿ ಮೈಗ್ರೇಷನ್ನು, ಇಂಡಿಯಾದಿಂದ ಬೇಸಿಕಲಿ ಎಲ್ಲರೂ ಶ್ರೀಲಂಕಾಗೆ, ಜನ ಥೈಲ್ಯಾಂಡ್ಗೆಲ್ಲ ಹೋಗ್ತಿದ್ದಾರೆ ಗ್ಲೋಬಲ್ ಮೈಗ್ರೇಷನ್ನು. ದುಬೈಗೆ, ಮಸ್ಕಟ್ಗೆ, ಸೌದಿ ಅರೇಬಿಯಾಗೆ ಹೋಗ್ತಿದ್ದಾರೆ ಜನ. ಕೆಲವರು ಮಾತ್ರ ಹಿಂಗೆ ಲಂಡನ್ಗೆ ಹೋಗ್ತಿದ್ದಾರೆ ಎಷ್ಟೊಂದು ಜನ, ಇಂಡಿಯಾದಿಂದ ಲಂಡನ್ಗೆ. ಸೊ ನಾವಿವಾಗ ಬಂದಿರೋದು ಈ ಇಮಿಗ್ರೇಷನ್ ಹಾಲ್ಗೆ.
ಈ ಇಮಿಗ್ರೇಷನ್ ಹಾಲಲ್ಲೇ US ಗೆ ಬರ್ತಿದ್ದಂಥ ಪ್ರತಿಯೊಬ್ಬರದ್ದು ಚೆಕ್ಕಿಂಗ್ಗಳು ನಡೀತಿದ್ವು. ಕೆಳಗಡೆ ನಾವು ನೋಡಿದ್ವಿ ಬ್ಯಾಗೇಜ್ ಎಲ್ಲ ಇಟ್ಟರು ಅಂತ. ಇಲ್ಲಿ ಎಲ್ಲ ಸೆಕ್ಯೂರಿಟಿ ಕ್ಲಿಯರೆನ್ಸಸ್ಸು, ಎಲ್ಲ ಚೆಕ್ಸು, ಇಲ್ಲೇ ಕ್ಯೂಗಳು ನಿಂತಿರೋರು ಜನ ಚೆಕ್ಗಳು ಮಾಡಿಸ್ಕೊಳ್ಳೋಕ್ಕೆ. ಹೆಂಗಿತ್ತು ನೋಡಿ ಆ ಕಾಲ, ಸಾಕಾಯ್ತಲ್ಲ ಆ ಕಾಲ. ಇಲ್ಲಿ ಬಂದು ನಿಲ್ಬೇಕಿತ್ತು ಪ್ರತಿಯೊಬ್ಬರು. ಸೊ ಈ ರೂಮ್ಗೆ ಇವರು ರಿಜಿಸ್ಟ್ರಿ ರೂಮ್ ಅಂತ ಕರೀತಿದ್ರು. ದಿಸ್ ವಾಸ್ ಕಾಲ್ಡ್ ಆಸ್ ರಿಜಿಸ್ಟ್ರಿ ರೂಮ್. ಸೊ ಈ ಮ್ಯೂಸಿಯಮಲ್ಲಿ ಇಮಿಗ್ರೆಂಟ್ಸಿಂದ ಎಷ್ಟು ಹೆಲ್ಪ್ ಆಗಿದೆ ಈ ದೇಶಕ್ಕೆ ಅನ್ನೋದನ್ನು ತೋರಿಸ್ಕೊಂಡು ಬಂದಿದ್ದಾರೆ. ಅಂದರೆ ಇವ್ರಿಗೇನು ನಂಬಿಕೆ ಅಂದರೆ ವಲಸಿಗರೇ ಬಂದ್ಬಿಟ್ಟು ಈ ದೇಶನ ಕಟ್ಟಿದ್ದು ಅನ್ನೋ ಥರ ಇವರು ಬಿಂಬಿಸ್ತಾ ಇದ್ದಾರೆ. ಈ ವಲಸಿಗರು ಇಲ್ದಿದ್ರೆ ಇವತ್ತು ಅಮೇರಿಕಾ ಇಷ್ಟು ಸಮೃದ್ಧಿಯಾದ ದೇಶ ಆಗ್ತಿರಲಿಲ್ಲ ಅನ್ನೋದು ಇವ್ರ ನಂಬಿಕೆ. ಆದ್ದರಿಂದ ಇಮಿಗ್ರೆಂಟ್ಸ್ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತೋರ್ಸೋಕ್ಕೆ ಹಳೆ ಕಾಲದಲ್ಲಿ ಈ ಮ್ಯೂಸಿಯಮ್. ಯಾವ್ಯಾವ ಶಿಪ್ಸು ಈ ಒಂದು ಅಮೇರಿಕಾಗೆ ಆ ಕಾಲದಲ್ಲಿ ಅರೈವ್ ಆಯಿತು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾಯಿಂದ ಯಾವುದು ಬಂದಿರಲ್ಲ, ಬಿಕಾಸ್ ಇಂಡಿಯಾಯಿಂದ ಬ್ರಿಟಿಷೇ ಬರಬೇಕಿತ್ತು. ಇಲ್ಲಿ ನೋಡಿ ಜನ ಹೆಂಗೆ ತುಂಬಿಸ್ಕೊಂಬರ್ತಾರೆ ಒಂದು ಶಿಪ್ಪಲ್ಲಿ. ಆ ಕಾಲದ ಪ್ರತಿಯೊಂದು ದೇಶದ ಪಾಸ್ಪೋರ್ಟ್ಗಳು, ಯಾರು ಇಮಿಗ್ರೆಂಟ್ಸು ಅಮೇರಿಕಾಗೆ ಬಂದು ಹೇಳಿದ್ರು ಅವ್ರದ್ದೆಲ್ಲ ರೆಕಾರ್ಡ್ಸು ಹಳೆ ಕಾಲದ್ದು. ಮ್ಯೂಸಿಯಂ ನೋಡ್ತಾ ಇದ್ದಂಗೆ ನಮ್ಗನ್ಸೋದು ಒಂದೇ ವಿಷಯ, ಈ ಎಲಿಸ್ ಐಲ್ಯಾಂಡ್ಗೆ ಎಷ್ಟೋ ಜನ ಇಮಿಗ್ರೆಂಟ್ಸ್ ಬಂದು ಈ ಅಮೇರಿಕಾ ಅನ್ನೋ ಒಂದು ದೇಶನ ಕಟ್ಟಿದ್ದಾರೆ. ಸೊ ಆದ್ದರಿಂದ ಇವರು ವಲಸಿಗರಿಗೆ ಅಂದರೆ ಇಮಿಗ್ರೆಂಟ್ಸ್ಗೆ ಒಂದು ಥ್ಯಾಂಕ್ಫುಲ್ ನೋಟ್ ರೀತಿಯಾಗಿ ಒಂದು ಮ್ಯೂಸಿಯಮ್ನೇ ಕಟ್ಟಿ ಅವರೆಲ್ಲರೂ ಮಾಡಿರೋಂಥ ಕೆಲಸಗಳು, ಅವರಿಂದ ಏನೇನು ಉಪಯೋಗ ಆಯಿತು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಡೀಟೇಲ್ಡ್ ಆಗಿದೆ ಇದು. ಪ್ರಾಬ್ಲಿ ಇಡೀ ದಿನ ಕಳಿಬೋದು ಅನಿಸುತ್ತೆ, ಬಟ್ ನನಗೆ ಈಗ ಟೈಮ್ ಇಲ್ದಿರೋದ್ರಿಂದ ಇಲ್ಲಿಂದ ಹೊರಡೋಟೆ. ಹಾಗೆ ಒಂದಷ್ಟೊತ್ತು ವಿಶ್ರಾಂತಿ ತೊಗೊಳಕ್ಕೆ ಹಾಗೆ ಅದ್ರ ಮುಂದೆ ಇರೋವಂಥ ಒಂದು ಪಾರ್ಕಿಗೆ ಬಂದಿದ್ದೀವಿ. ಈ ಎಲಿಸ್ ಐಲ್ಯಾಂಡಿಂದ ನಮಗೆ ಈ ನ್ಯೂಯಾರ್ಕ್ ಮ್ಯಾನ್ಹಟನ್ ಸ್ಕೈಲೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಸೊ ನೋಡೋಕ್ಕೋಸ್ಕರ ಬಂದ್ವಿ. ಓಕೆ, ಸೂಪರ್ ಆಗಿದೆ, ನಿಮಗೂ ಕಾಣಿಸ್ತಿರ್ಬೋದು. ಆ್ಯಂಡ್ ಆ ಕಡೆ ನಮಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣಿಸುತ್ತೆ, ಈ ಕಡೆ ಈ ಸ್ಕೈಲೈನ್ ಕಾಣುತ್ತೆ. ಎಷ್ಟು ಬಿಲ್ಡಿಂಗ್ಸ್ ಇದೆ ಎಣಿಸಿ, ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸು. ನ್ಯೂಯಾರ್ಕಲ್ಲಿ ಬಿಲ್ಡಿಂಗ್ಸಿಗೆ ಕೊರತೆನೇ ಇಲ್ಲ, ಅಷ್ಟು ಬಿಲ್ಡಿಂಗ್ಸ್ಗಳಾಗಿ ಹೋಗ್ಬಿಟ್ಟಿದೆ. ಈಗ ನಾವು ವಾಪಸ್ ಬ್ಯಾಟ್ರಿ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ನ್ಯೂಯಾರ್ಕ್ ಮ್ಯಾನ್ಹಟನ್ ಐಲ್ಯಾಂಡಲ್ಲಿರೋ ಬ್ಯಾಟ್ರಿ ಪಾರ್ಕಿಗೆ. ಇಲ್ಲಿ ನೋಡಿ ಎಂಥ ಒಳ್ಳೆ ಫೌಂಟೇನ್ ಇದೆ. ಬಿಸಿಲು ಮಾತ್ರ ಸಿಕ್ಕಾಬಿಟ್ಟೆ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಬೇಡ ಅನ್ನೋ ಅಷ್ಟು ಅನ್ನಿಸ್ತಿದೆ. ಸೊ ಈ ಬ್ಯಾಟ್ರಿ ಪಾರ್ಕಲ್ಲಿ ಇವಾಗ ಏನಿದೆ ಅಂತ ನೋಡಿದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಜಾಗ ಇದೆ ಇಲ್ಲಿ ನೋಡೋಕ್ಕೆ. ಇದು ಒಂದು ಹಳೆ ಕಾಲದ ಫೋರ್ಟು. ಯಾಕೆಂದರೆ ಅವಾಗಲೇ ಹೇಳ್ದಂಗೆ ಇಲ್ಲೊಂದು ಇದೇ ಒಂದು ಕೋಸ್ಟ್ ಲೈನ್ ಆಗಿದ್ದರಿಂದ ನ್ಯೂಯಾರ್ಕಿಗೆ ಇಲ್ಲೇ ಅವರು
ಏನೋ ಫೋರ್ಟ್ನ ಕಟ್ಕೊಂಡು ಇಲ್ಲಿಂದ ಗಾರ್ಡ್ ಮಾಡುವಂಥ ಪ್ಲ್ಯಾನ್ ಮಾಡ್ತಿದ್ರು ಹಳೆ ಕಾಲದಲ್ಲಿ. ಇದೆಲ್ಲ 150 ವರ್ಷದ ಹಳೆ ಕತೆ ನಾನು ಹೇಳ್ತಿರೋದು. ಆಗ ಕಟ್ಟಿದಂಥ ಒಂದು ಫೋರ್ಟು. ಸೊ ಅದನ್ನು ಈಗ ಕ್ಲಿಂಟನ್ ಮಾನ್ಯುಮೆಂಟ್ ಅಂತ ಕರೀತಾರೆ. ಆ ಒಂದು ಫೋರ್ಟ್ ವಾಲನ್ನು ನೋಡೋಕ್ಕೆ ಹೋಗ್ತೀನಿ. ಸೊ ಫೋರ್ಟ್ ಇದೇನೆ. ಈಗ ಇದನ್ನು ಕ್ಯಾಸಲ್ ಕ್ಲಿಂಟನ್ ಮಾನ್ಯುಮೆಂಟ್ ಅಂತ ಕರೀತಾರೆ. ನಾವು ಇದಕ್ಕೆ ಮುಂಚೆ ನೋಡೋದ್ವಲ್ಲ ಎಲಿಸ್ ಐಲ್ಯಾಂಡು, ಅದನ್ನು ಕಟ್ಟಕ್ಕೆ ಮುಂಚೆ ಇದೇ ಜಾಗದಲ್ಲಿ ಇಮಿಗ್ರೇಷನ್ಸ್ ನಡೀತಾ ಇತ್ತು. ಅಂದರೆ ಶಿಪ್ಸ್ ಬಂದು ಇಲ್ಲಿ ನಿಲ್ತಿತ್ತು, ಜನ ಎಲ್ಲ ಇಲ್ಲಿ ಬಂದು ನಿಂತು ಇಮಿಗ್ರೇಷನ್ ಚೆಕ್ಸ್ ಮಾಡಬೇಕಿತ್ತು. ಅಲ್ಲ, ಯಾವಾಗ ಅಮೇರಿಕಾ ದೊಡ್ಡ ದೇಶ ಬೆಳೆಯೋಕ್ಕೆ ಶುರುವಾಯಿತೋ, ಜಾಸ್ತಿ ಜನ ಇಮಿಗ್ರೆಂಟ್ಸ್ ಬರೋಕ್ಕೆ ಶುರುವಾದರು, ಆವಾಗ ಅವರು ಎಲಿಸ್ ಐಲ್ಯಾಂಡ್ನ ಕಟ್ಟಿದ್ರು. ಬಟ್ ಅದಕ್ಕೆ ಮುಂಚೆ ಇದ್ದೇನೆ ಇಮಿಗ್ರೇಷನ್ ಪಾಯಿಂಟ್ ಆಗಿತ್ತು. ಆ ಹಳೆ ಕಾಲದ ಫೋರ್ಟ್ ವಾಲ್ನ ಕೆಲವು ರಿಮೈನ್ಸ್ ಮಾತ್ರ ಇಲ್ಲಿ ಕಾಣುತ್ತಷ್ಟೇ. ಇದೆಲ್ಲ ಡುಮ್ ಅನ್ನಿಸ್ಬಿಟ್ಟಿದ್ದಾರೆ ಅನ್ಸತ್ತೆ ಮೋಸ್ಟ್ಲಿ.